ರಾಜ್ಯದ 11 ಜಿಲ್ಲೆಗಳಲ್ಲಿ ಇಂದು ರಣಮಳೆ ಗಮನಿಸಿ. ರಾಜ್ಯಕ್ಕೆ ಮುಂಗಾರು ಎಂಟ್ರಿ, ಎಲ್ಲೆಲ್ಲೂ ಕೂಡ ವರುಣಾರ್ಭಟ. ದಕ್ಷಿಣ ಕನ್ನಡ, ಕೊಡಗು, ಮಂಗಳೂರು, ಕಲಬುರಗಿ ಜಿಲ್ಲೆಗಳಲ್ಲಿ, ಜೊತೆಗೆ ಚಿಕ್ಕಮಗಳೂರು, ಬಾಗಲಕೋಟೆ, ಬೆಳಗಾವಿ, ಹಾವೇರಿ ಜಿಲ್ಲೆಯಲ್ಲೂ ಕೂಡ ಮಳೆಯಾಗುತ್ತೆ. ಜೊತೆಗೆ ಧಾರವಾಡ, ಗದಗ್ ಮತ್ತು ಉತ್ತರ ಕನ್ನಡದಲ್ಲಿ ಮಳೆಯ ಅಬ್ಬರ. ಹಾವೇರಿ ಜಿಲ್ಲೆ ಹಾಗೆ ರಾಣೆಬೆನ್ನೂರಿನಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ಮಳೆಯಿಂದಾಗಿ. ರಾಣೆಬೆನ್ನೂರಿನ ಗ್ರಾಮೀಣ ಠಾಣೆಗೆ ನುಗ್ಗಿದೆ ಮಳೆ ನೀರು. ಜಲಾವೃತಗೊಂಡ ಹುಬ್ಬಳ್ಳಿ ರಸ್ತೆ, ಸವಾರರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಮಂಗಳೂರು ಹಾಗೆ ಉತ್ತರ ಕನ್ನಡದಲ್ಲಿ ನದಿಗಳ ಹರಿವು ಕೂಡ ಹೆಚ್ಚಳ ಆಗಿದೆ. ಕೆಲವೆಡೆ ನಿರಂತರವಾಗಿ ಮಳೆಗೆ ಈಗ ಜಲಾವೃತಗೊಂಡಿರುವಂತದ್ದು ಮನೆಗಳು, ಧರೆಗುರುಳಿದ ಮರಗಳು, ಮುಳುಗಡೆಯಾದ ಸೇತುವೆಗಳು. ರಾಜ್ಯದ 11 ಜಿಲ್ಲೆಗಳಲ್ಲಿ ಇಂದು ರಣಮಳೆ. ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಆಗಿರುವಂತದ್ದು ಎಲ್ಲೆಡೆ ಕೂಡ ವರುಣಾರ್ಭಟ. ಈಗ ದಕ್ಷಿಣ ಕನ್ನಡ, ಕೊಡಗು, ಮಂಗಳೂರು ಸೇರಿದಂತೆ ಅನೇಕ ಜಿಲ್ಲೆಗಳಿಗೆ ಈಗ ಮುಂಗಾರಿನ ಎಚ್ಚರಿಕೆಯನ್ನ ನೀಡಿರುವಂತದ್ದು. ವಿವಿಧೆಡೆ ಶನಿವಾರದಿಂದ ಕೂಡ ಧಾರಾಕಾರ ಮಳೆಯಾಗಿದೆ. ಚಿಕ್ಕಮಗಳೂರು ಹಾಗೆ ಬಾಗಲಕೋಟೆ, ಬೆಳಗಾವಿ ಜಿಲ್ಲೆ, ಹಾವೇರಿ ಜಿಲ್ಲೆ, ಜೊತೆಗೆ ಧಾರವಾಡ, ಗದಗ್ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿತ್ತು. ರಾಜ್ಯದ 11 ಜಿಲ್ಲೆಗಳಿಗೆ ಇಂದು ರಣಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನ ನೀಡಿದೆ. ಈಗಾಗಲೇ ರಾಜ್ಯದ ಕರಾವಳಿಗೆ ಎಂಟ್ರಿ ಕೊಟ್ಟಿರುವ ಮುಂಗಾರು ಇನ್ನೆರಡು ದಿನದಲ್ಲಿ ಬಯಲು ಸೀಮೆಗೆ ವ್ಯಾಪಿಸಲಿದೆ ಮುಂಗಾರು ಮಳೆ. 2 ದಿನದಲ್ಲಿ ಮಲೆನಾಡು ಘಟ್ಟ ದಾಟಿ ಬಯಲು ಸೀಮೆಗೆ ಎಂಟ್ರಿಯನ್ನ ಕೊಡಲಿದೆ ಮುಂಗಾರು. ಮಂಗಳವಾರದ ಹೊತ್ತಿಗೆ ಬಯಲು ಸೀಮೆಗೆ ಕಾಲಿಡಲಿದೆ ಮಳೆ. ಬಿತ್ತನೆಗಾಗಿ ಮಳೆಯನ್ನೇ ಕಾದು ಕುಳಿತಿದ್ದಾರೆ, ನೋಡ್ತಾ ಇದ್ದಾರೆ ರೈತರು. ಆದ್ರೆ ಬಯಲು ಸೀಮೆ ರೈತರ ನಿದ್ದೆಗೆಡಿಸಿದ ಎಲ್ ನಿನೋ ಭೀತಿ. ಎಲ್ ನಿನೋ ಕಾರಣದಿಂದಾಗಿ ಮಳೆಯ ಕೊರತೆಯ ಎಚ್ಚರಿಕೆ ಕೂಡ ಇದೆ. ಈಗಾಗಲೇ ರಾಜ್ಯದ ಕರಾವಳಿಗೆ ಎಂಟ್ರಿ ಕೊಟ್ಟಿರುವಂತಹ ಮುಂಗಾರು ಮಳೆ ಇನ್ನೆರಡು ದಿನಗಳಲ್ಲಿ ಬಯಲು ಸೀಮೆಗೆ ವ್ಯಾಪಿಸಲಿದೆ. ಈ ಒಂದು ಮಳೆ, ಮುಂಗಾರು ಮಳೆ 2 ದಿನಗಳಲ್ಲಿ ಮಲೆನಾಡು ಘಟ್ಟ ದಾಟಿ ಬಯಲು ಸೀಮೆಗೆ ಎಂಟ್ರಿಯನ್ನ ಪಡೆದುಕೊಳ್ಳುತ್ತೆ. ಮಂಗಳವಾರದ ಹೊತ್ತಿಗೆ ಬಯಲು ಸೀಮೆಗೆ ಕಾಲಿಡಲಿದೆ ಮಳೆ, ಮುಂಗಾರು ಮಳೆ. ಬಿತ್ತನೆಗಾಗಿ ಮಳೆಯನ್ನೇ ಎದುರು ನೋಡ್ತಾ ಇದ್ದಂತಹ ರೈತರು ಆದ್ರೆ ಬಯಲು ಸೀಮೆ ರೈತರ ನಿದ್ದೆಯನ್ನ ಗೆಡಿಸಿದೆ ಎಲ್ ನಿನೋ ಭೀತಿ. ಎಲ್ ನಿನೋ ಕಾರಣದಿಂದಾಗಿ ಮಳೆಯ ಕೊರತೆ ಎಚ್ಚರಿಕೆಯನ್ನ ನೀಡಿದೆ ಹವಾಮಾನ ಇಲಾಖೆ. ಇನ್ನೆರಡು ದಿನಗಳಲ್ಲಿ ಬಯಲು ಸೀಮೆಗೂ ಕೂಡ ಮುಂಗಾರು ಎಂಟ್ರಿಯನ್ನ ಕೊಡುತ್ತೆ. ರಾಜ್ಯದ ಕರಾವಳಿಗೆ ಈಗ ಆಲ್ರೆಡಿ ಮುಂಗಾರು ಮಳೆ ಬಂದಿದೆ. ಉತ್ತರ ಕನ್ನಡ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚಾಗಿ ಮಳೆಯಾಗ್ತಾ ಇರುವಂತದ್ದು. ಇನ್ನೆರಡು ದಿನ ಕಳೆದ್ರೆ ಬಯಲು ಸೀಮೆಗೂ ಕೂಡ ಮುಂಗಾರು ಮಳೆ ಎಂಟ್ರಿಯನ್ನ ಕೊಡುತ್ತೆ. ಮಂಗಳವಾರದ ಹೊತ್ತಿಗೆ ಬಯಲು ಸೀಮೆಯಲ್ಲಿ ಕಾಲಿಡುವಂತಹ ಮಳೆ. ಆದ್ರೆ ಬಿತ್ತನೆ ಮಾಡಬೇಕು ಅಂತ ಕಾದು ನೋಡ್ತಾ ಇರುವಂತಹ ರೈತರಿಗೀಗ ಭೀತಿ ಎದುರಾಗಿದೆ, ಎಲ್ ನಿನೋ ಭೀತಿ.